ನಮಸ್ಕಾರ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಇಂದು ನೀವು ವಿಚಾರದ ಶಕ್ತಿಯನ್ನು ನೋಡುವಿರಿ. ಫಿರ್ದೌಸ್ನ ತರ್ಕವು ಕೇವಲ ಅವಳ ಮನೆಯ ಅಡುಗೆಮನೆಗೆ ಸೀಮಿತವಾಗದೆ ದೇಶದ ಕಾನೂನಿನಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯನ್ನು ಹೇಗೆ ತಂದಿತು. ನ್ಯಾಯಾಧೀಶ ಹರಿಶ್ಚಂದ್ರ ನ್ಯಾಯಾಲಯದಿಂದ ಹಿಂತಿರುಗಿ ಒಂದು ಅದ್ಭುತ ಸುದ್ದಿಯನ್ನು ನೀಡುತ್ತಾರೆ. ಕಾನೂನಿನ ಅನುಮೋದನೆ. ಫಿರ್ದೌಸ್ನ ಸಲಹೆಯ ಮೇರೆಗೆ ಸರ್ಕಾರವು ಹೊಸ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಈಗ ವಿಭಿನ್ನ ಸಮುದಾಯದಲ್ಲಿ ವಿವಾಹವಾಗುವ ಹುಡುಗನು ಹುಡುಗಿಯ ಧರ್ಮವನ್ನು ಸ್ವೀಕರಿಸುವುದು ಕಡ್ಡಾಯವಾಗಿರುತ್ತದೆ. ಇದರಿಂದ ವಂಚನೆ ಮತ್ತು ಮೋಸಕ್ಕೆ ಕಡಿವಾಣ ಬೀಳುತ್ತದೆ ಮತ್ತು ವಿವಾಹದ ಆಧಾರವು ನಿಜವಾದ ಪ್ರೀತಿ ಮಾತ್ರ ಆಗಲು ಸಾಧ್ಯವಾಗುತ್ತದೆ. ಗರ್ಭಸ್ಥ ಶಿಶುವಿನ ಜ್ಞಾನ. ಹರಿಶ್ಚಂದ್ರ ಜಿ ಫಿರ್ದೌಸ್ನ ಸುಧಾರಿತ ಮಿದುಳನ್ನು ಪ್ರಶಂಸಿಸುತ್ತಾರೆ ಮತ್ತು ಗರ್ಭಸ್ಥ ಶಿಶುವಿನ ಚಲನೆಯನ್ನು ನೋಡಿ ಅದನ್ನು ಅಭಿಮನ್ಯುವಿನಂತಹ ವಿಲಕ್ಷಣ ಪ್ರತಿಭಾವಂತ ಎಂದು ಹೇಳುತ್ತಾರೆ, ಏಕೆಂದರೆ ತಾಯಿಯ ಉತ್ತಮ ವಿಚಾರಗಳು ಅದಕ್ಕೆ ಸಂಸ್ಕಾರಗಳನ್ನು ನೀಡುತ್ತಿವೆ. ಇಲ್ಲಿ ಫಿರ್ದೌಸ್ ಪತಿಯ ಸ್ವರ್ಗೀಯ ಆಲಿಂಗನದಲ್ಲಿ ಮುಳುಗಿ ಅಪಾರ ಸುಖವನ್ನು ಅನುಭವಿಸುತ್ತಿದ್ದಾಳೆ ಮತ್ತು ಅಲ್ಲಿ ಕಾರಾಗೃಹದಲ್ಲಿ ನಾಸಿರ್ನ ಮೇಲೆ ದುಃಖದ ಪರ್ವತಗಳು ಮುರಿದು ಬೀಳುತ್ತಿವೆ. ನಾಸಿರ್ ಯೋಚಿಸುತ್ತಾನೆ, ಏಕೆ ಅವನ ಇಬಾದತ್ಗೆ, ಪ್ರಾರ್ಥನೆಗೆ ಯಾವುದೇ ಫಲ ಸಿಗಲಿಲ್ಲ? ಏಕೆ ಅವನ ಯೌವನ ಜೈಲಿನಲ್ಲಿ ವ್ಯರ್ಥವಾಯಿತು? ಏಕೆ ಅವನ ಅಬ್ಬ ಅವರ ಅನಾರೋಗ್ಯದಲ್ಲಿ ಅವನು ಸೇವೆ ಮಾಡಲು ಸಾಧ್ಯವಾಗಲಿಲ್ಲ? ಕಟ್ಟರತ್ವದ ದಂಡ. ಹೊಸ ಕಾನೂನಿನ ಬಗ್ಗೆ ಅವನಿಗೆ ತಿಳಿದಾಗ ಅವನ ಕಪಟ ವಿವಾಹದ ಯೋಜನೆಯು ಧ್ವಂಸವಾಗುತ್ತದೆ. ನಾಸಿರ್ ಈಗ ಅವನಿಗೆ ತಪ್ಪಾದ ಪ್ರೇರಣೆ ನೀಡಿದ್ದವರನ್ನು ನಿಂದಿಸಲು ಪ್ರಾರಂಭಿಸುತ್ತಾನೆ. ಬಂಡಾಯ ಮತ್ತು ಪತನ. ತೀವ್ರ ನಿರಾಶೆಯಲ್ಲಿ ನಾಸಿರ್ ದೇವರ ವಿರುದ್ಧವೇ ಬಂಡಾಯವೆದ್ದ. ನಾನು ಪ್ರಮಾಣ ಮಾಡುತ್ತೇನೆ, ಇಂದಿನಿಂದ ನಾನು ಎಂದಿಗೂ ಇಬಾದತ್ ಮಾಡುವುದಿಲ್ಲ. ನಂತರ ಮತ್ತೊಂದು ದುಃಖದ ಸುದ್ದಿ ಬರುತ್ತದೆ. ಅಬ್ಬಾ ಹುಜೂರ್ ಅವರ ನಿಧನ. ನಾಸಿರ್ ಪೆರೋಲ್ ಮೇಲೆ ಇದ್ದಾಗ ಅಪರಾಧ ಮಾಡಿದ್ದರಿಂದ ವಕೀಲ ನಾಸಿರ್ನ ಜಾಮೀನಿಗಾಗಿ ಆಶಾರಹಿತರಾಗಿ ಹೋಗುತ್ತಾರೆ. ಆದರೆ ನ್ಯಾಯಾಧೀಶ ಹರಿಶ್ಚಂದ್ರ, ಅದೇ ಫಿರ್ದೌಸ್ನ ಪತಿ, ಏನು ತೀರ್ಪು ನೀಡುತ್ತಾರೆ? ಈ ನ್ಯಾಯಾಲಯವು ಯಾವುದೇ ಮಗನನ್ನು ಅವನ ತಂದೆಯ ಕಡೆಗಿನ ಗೌರವ ಮತ್ತು ಕರ್ತವ್ಯದ ಮಾರ್ಗದಲ್ಲಿ ಅಡ್ಡಿಯಾಗಲು ಸಾಧ್ಯವಿಲ್ಲ. ಹರಿಶ್ಚಂದ್ರ ಅವರ ಈ ಅನನ್ಯ ಔದಾರ್ಯವು ನಾಸಿರ್ಗೆ ನಿಜವಾದ ಮನುಷ್ಯರು ಯಾರು ಮತ್ತು ಪ್ರೀತಿ ಎಂದರೇನು ಎಂದು ಅರಿವು ಮೂಡಿಸುವುದೇ? ದ್ವೇಷದ ಪತನ ಮತ್ತು ಮಾನವೀಯತೆಯ ವಿಜಯದ ಈ ನಿರ್ಣಾಯಕ ಅಧ್ಯಾಯವನ್ನು ಆಲಿಸಿ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 8. ಕಾನೂನಿನ ಅನುಮೋದನೆ ಮತ್ತು ನಾಸಿರ್ನ ಪತನ. ಈಗ ಫಿರ್ದೌಸ್ನ ಗಾಯ ಸಂಪೂರ್ಣವಾಗಿ ವಾಸಿಯಾಗಿದೆ. ಆದರೆ 7ನೇ ತಿಂಗಳು ಪ್ರಾರಂಭವಾಗಿರುವುದರಿಂದ ಫಿರ್ದೌಸ್ ನ್ಯಾಯಾಲಯಕ್ಕೆ ಹೋಗುವುದನ್ನು ಮುಂದೂಡಿದ್ದಾರೆ. ಅವರು ತಮ್ಮ ಪ್ರಕರಣಗಳನ್ನು ಇತರ ವಕೀಲರಿಗೆ ನೀಡಿದ್ದಾರೆ. 3 ದಿನಗಳ ನಂತರ ನ್ಯಾಯಾಲಯದಿಂದ ಹಿಂತಿರುಗಿ ಹರಿಶ್ಚಂದ್ರ ಜಿ ಫಿರ್ದೌಸ್ಗೆ ತಿಳಿಸಿದರು, ನೀವು ನಮ್ಮ ಮೊದಲ ರಾತ್ರಿಯಂದು ಇದನ್ನು ಹೇಳಿದ್ದಿರಿ ಅಲ್ಲವೇ? ನಮ್ಮ ಸಂವಿಧಾನದಲ್ಲಿ 2 ವಿಭಿನ್ನ ಸಮುದಾಯದ ಹುಡುಗ-ಹುಡುಗಿ ವಿವಾಹವಾಗಲು ನಿರ್ಧರಿಸಿದಾಗ ಹುಡುಗನು ಹುಡುಗಿಯ ಧರ್ಮವನ್ನು ಸ್ವೀಕರಿಸುವುದು ಕಾನೂನುಬದ್ಧವಾಗಿ ಕಡ್ಡಾಯವಾಗಿರಬೇಕು. ಆಗ ನಾನು ಈ ವಿಷಯವನ್ನು ಕಾನೂನು ತಜ್ಞರು ಮತ್ತು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೆ. ಇಷ್ಟು ಹೇಳಿ ಹರಿಶ್ಚಂದ್ರ ವಿರಾಮ ತೆಗೆದುಕೊಂಡರು. ಅವರು ಫಿರ್ದೌಸ್ನನ್ನು ಪ್ರೀತಿಯಿಂದ ನೋಡಲು ಪ್ರಾರಂಭಿಸಿದರು. ತಮ್ಮ ಪತಿ ಏನು ಹೇಳಲಿದ್ದಾರೆ ಎಂಬುದನ್ನು ಕೇಳಲು ಫಿರ್ದೌಸ್ ಉತ್ಸುಕರಾಗಿದ್ದರು. ಇದನ್ನು ಅರ್ಥ ಮಾಡಿಕೊಂಡು ಹರಿಶ್ಚಂದ್ರ ಜಿ ಮುಂದುವರೆಸಿದರು, ಫಿರ್ದೌಸ್, ನಿಮಗೆ ತಿಳಿದು ಸಂತೋಷವಾಗುತ್ತದೆ. ಸರ್ಕಾರವು ಹೊಸ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ ತನ್ನ ಸುಳ್ಳು ಧರ್ಮವನ್ನು ಹೇಳಿ ಯಾವುದೇ ಹುಡುಗನು ಮೋಸದಿಂದ ಯಾವುದೇ ಹುಡುಗಿಯೊಂದಿಗೆ ವಿವಾಹವಾದರೆ ಅದಕ್ಕಾಗಿ ಕಠಿಣ ದಂಡದ ನಿಬಂಧನೆ ಮಾಡಲಾಗಿದೆ. ಇದರೊಂದಿಗೆ ವಿಭಿನ್ನ ಸಮುದಾಯದಲ್ಲಿ ವಿವಾಹವಾಗಲು ನಿಮ್ಮ ವಿಚಾರದ ಪ್ರಕಾರ ಹುಡುಗನಿಗೆ ಹುಡುಗಿಯ ಧರ್ಮವನ್ನು ಸ್ವೀಕರಿಸುವ ಕಡ್ಡಾಯವನ್ನು ಮಾಡಲಾಗಿದೆ. ಇದನ್ನು ಕೇಳಿ ಫಿರ್ದೌಸ್ನ ಸಂತೋಷವು ಉತ್ತುಂಗಕ್ಕೇರಿತು. ಆಗ ಹರಿಶ್ಚಂದ್ರ ಜಿ ಹೇಳಿದರು, ವಾಹ್ ಫಿರ್ದೌಸ್, ನಿಮ್ಮ ಮೆದುಳು ಎಷ್ಟು ಸುಧಾರಿತವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ವಿಚಾರವನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕರಿಸಲಾಗಿದೆ. ತನ್ನ ಉತ್ಸಾಹವನ್ನು ನಿಯಂತ್ರಿಸುತ್ತಾ ಫಿರ್ದೌಸ್ ತಾಳ್ಮೆಯಿಂದ ಹೇಳಿದರು, ಜಿ, ನನ್ನ ಸಂತೋಷವು ನನ್ನ ಸಲಹೆಗೆ ಕಾನೂನಿನಲ್ಲಿ ಸ್ಥಾನ ಸಿಕ್ಕಿದ್ದರಿಂದ ಅಲ್ಲ. ನನ್ನ ಸಂತೋಷಕ್ಕೆ ಕಾರಣ ಏನೆಂದರೆ ಇದು ದ್ವೇಷದ ಮೂಲವನ್ನು ತಡೆಯುತ್ತದೆ. ವಾಸ್ತವವಾಗಿ ಈಗ ಮಾಡಲಾಗುತ್ತಿರುವ ಸಮುದಾಯದ ಹೊರಗಿನ ವಿವಾಹಗಳು ದಾಂಪತ್ಯ ಸುಖದ ವಿಚಾರದಿಂದ ಕಡಿಮೆಯಾಗಿ ಬದಲಿಗೆ ಕಟ್ಟರವಾದಿ ಜನರ ಮೂಲಕ ತಮ್ಮ ಧರ್ಮದ ಅನುಯಾಯಿಗಳನ್ನು ಹೆಚ್ಚಿಸುವ ತಪ್ಪಾದ ಪ್ರೇರಣೆಯಿಂದ ಹೆಚ್ಚು ಮಾಡಲಾಗುತ್ತದೆ.
ದುಃಖಕರವಾಗಿ ಇದರಲ್ಲಿ ಹುಡುಗಿಯನ್ನು ವಂಚಿಸಲಾಗುತ್ತದೆ. ಈ ನಿಬಂಧನೆಯನ್ನು ಮಾಡುವುದರಿಂದ ಈಗ ತನ್ನ ಧರ್ಮವನ್ನು ಹುಡುಗಿ ಬದಲಾಯಿಸಬೇಕಾಗಿಲ್ಲ, ಬದಲಿಗೆ ಹುಡುಗ ಬದಲಾಯಿಸಬೇಕು. ಇದರಿಂದ ಹುಡುಗಿಯ ಮೇಲೆ ವಂಚನೆ ಮತ್ತು ಮೋಸದ ಸಾಧ್ಯತೆ ಕಡಿಮೆಯಾಗುತ್ತದೆ. ಈ ಕಾನೂನು ನಿಬಂಧನೆ ಜಾರಿಗೆ ಬಂದ ನಂತರ ಇಂದಿನಿಂದ ವಿಭಿನ್ನ ಸಮುದಾಯದಲ್ಲಿ ನಡೆಯುವ ವಿವಾಹಗಳ ಆಧಾರವು ನಿಜವಾದ ಪ್ರೀತಿ ಮಾತ್ರ ಆಗಲು ಸಾಧ್ಯವಾಗುತ್ತದೆ. ಫಿರ್ದೌಸ್ ಹೀಗೆ ಹೇಳುತ್ತಿದ್ದಂತೆ ತನ್ನ ಗರ್ಭದಲ್ಲಿ ಚಲನೆಯನ್ನು ಅನುಭವಿಸಿದರು. 7 ತಿಂಗಳ ಗರ್ಭಸ್ಥ ಶಿಶುವು ತನ್ನ ತಾಯಿಯ ಮಾತಿಗೆ ಚಪ್ಪಾಳೆ ತಟ್ಟಿ ಪ್ರಶಂಸೆ ಮಾಡುತ್ತಿರುವಂತೆ ಇತ್ತು. ಫಿರ್ದೌಸ್ ಇದನ್ನು ಅನುಭವಿಸಿ ಪತಿಯ ಕೈಯನ್ನು ತಮ್ಮ ಹೊಟ್ಟೆಯ ಮೇಲೆ ಇರಿಸಿದರು. ಹರೀಶ್ಚಂದ್ರ ಜಿ ತಮ್ಮ ಮಗುವಿನ ಚಟುವಟಿಕೆಗಳನ್ನು ಅನುಭವಿಸುತ್ತಾ ಹೇಳಿದರು. ಬಹುಶಃ ನೀವು ಅಭಿಮನ್ಯುವಿನ ಕಥೆಯನ್ನು ಓದಿರಬಹುದು. ಅಭಿಮನ್ಯು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಚಕ್ರವ್ಯೂಹವನ್ನು ಪ್ರವೇಶಿಸುವ ಸಂಕೀರ್ಣ ಜ್ಞಾನವನ್ನು ಗಳಿಸಿದ್ದನು. ವಾಸ್ತವದಲ್ಲಿ ಪ್ರತಿ ಶಿಶುವು ಗರ್ಭದಲ್ಲಿ ಇರುವಾಗಲೇ ಸಂಸ್ಕಾರಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತದೆ ಎಂಬುದು ಸತ್ಯ. ಆದ್ದರಿಂದ ಮಗುವಿನ ಜ್ಞಾನ ಮತ್ತು ಸಂಸ್ಕಾರಗಳ ಅಡಿಪಾಯವನ್ನು ಉತ್ತಮವಾಗಿ ಖಚಿತಪಡಿಸಿಕೊಳ್ಳಲು ಗರ್ಭಿಣಿ ತಾಯಿಯು ಉತ್ತಮ ವಿಚಾರಗಳು ಮತ್ತು ಉತ್ತಮ ವಿಷಯಗಳನ್ನು ಓದುವುದು, ನೋಡುವುದು, ಹೇಳುವುದು ಮತ್ತು ಯೋಚಿಸಬೇಕು. ಒಂದು ವಿರಾಮದ ನಂತರ ಅವರೇ ಮುಂದುವರೆಸಿದರು. ಫಿರ್ದೌಸ್, ನೀವು ನಿಮ್ಮ ಗರ್ಭಾವಸ್ಥೆಯ ಅವಧಿಯನ್ನು ನಿರ್ವಹಿಸುತ್ತಿರುವ ರೀತಿ, ಇದರಿಂದ ನಾನು ಹೇಳಬಲ್ಲೆ, ನಮ್ಮ ಈ ಶೀಘ್ರದಲ್ಲೇ ಜನಿಸಲಿರುವ ಮಗು ವಿಲಕ್ಷಣ ರೀತಿಯಲ್ಲಿ ಪ್ರತಿಭಾವಂತನಾಗಿರುತ್ತಾನೆ. ತನ್ನ ಪತಿಯಿಂದ ಸಾಮಾನ್ಯವಾಗಿ ಯಾವುದೋ ವಿಷಯದ ಬಗ್ಗೆ ಪ್ರಶಂಸೆ ಕೇಳುವುದು ಇಲ್ಲಿಯವರೆಗೆ ಫಿರ್ದೌಸ್ನ ಅಭ್ಯಾಸವಾಗಿ ಹೋಗಿದೆ. ಫಿರ್ದೌಸ್ ತನ್ನ ಅಂತಹ ಪ್ರಶಂಸೆಗಳಿಂದ ನಾಚುತ್ತಿದ್ದರು. ಅಂತಹ ಸಮಯದಲ್ಲಿ ಫಿರ್ದೌಸ್ನ ಮುಖದ ಮೇಲೆ ಗುಲಾಬಿ ಬಣ್ಣದ ಕಾಂತಿ ನೆಲೆಸುತ್ತಿತ್ತು. ಫಿರ್ದೌಸ್ಗೆ ಪತಿಯ ಮುಖದಿಂದ ತನ್ನ ಪ್ರಶಂಸೆಯನ್ನು ಕೇಳುವುದು ಎಷ್ಟು ಇಷ್ಟವೋ ಹಾಗೆಯೇ ಹರೀಶ್ಚಂದ್ರ ಜಿ ಅವರಿಗೆ ಪತ್ನಿ ಫಿರ್ದೌಸ್ನ ನಾಚಿಕೆಯಿಂದ ಗುಲಾಬಿಯಾದ ಮುಖವು ಮನಮೋಹಕವಾಗಿ ಕಾಣುತ್ತದೆ. ಈ ಅವಕಾಶವನ್ನು ಹರೀಶ್ಚಂದ್ರ ಜಿ ಉಪಯೋಗಿಸಿಕೊಂಡರು ಮತ್ತು ಎಚ್ಚರಿಕೆಯಿಂದ ಫಿರ್ದೌಸ್ನನ್ನು ತಮ್ಮ ಬಾಹುಪಾಶದಲ್ಲಿ ಬಂಧಿಸಿದರು. ಫಿರ್ದೌಸ್ಗೆ ಪತಿಯ ಆಲಿಂಗನವು ಸ್ವರ್ಗಕ್ಕಿಂತಲೂ ಹೆಚ್ಚು ಸುಂದರವಾದ ಸ್ಥಳವಾಗಿದೆ. ಹರೀಶ್ಚಂದ್ರ ಜಿ ಅವರ ಆಲಿಂಗನದಲ್ಲಿ ಅವಳು ತನ್ನ ಸುಖಕರ ಅನುಭೂತಿಗಳಲ್ಲಿ ಕಳೆದು ಹೋಗಿದ್ದಾರೆ. ಇಲ್ಲಿ ಫಿರ್ದೌಸ್ಗೆ ಸುಖದ ಮೇಲೆ ಸುಖ ಸಿಗುತ್ತಿದೆ. ಅದರ ಜೊತೆಗೆ ಫಿರ್ದೌಸ್ನ ಜೊತೆಯಿಂದ ಅವರ ಪತಿ ಹರೀಶ್ಚಂದ್ರ ಅಪಾರ ಸುಖವನ್ನು ಅನುಭವಿಸುತ್ತಿದ್ದಾರೆ. ಅದೇ ಸಮಯದಲ್ಲಿ ಕಾರಾಗೃಹದಲ್ಲಿ 3 ತಲಾಕ್ ನೀಡಿ ಫಿರ್ದೌಸ್ರನ್ನು ಕಳೆದುಕೊಂಡ ಅವಳ ಮಾಜಿ ಪತಿ ನಾಸಿರ್ನ ಮೇಲೆ ದುಃಖದ ಪರ್ವತಗಳು ಮುರಿದು ಬೀಳುತ್ತಿವೆ. ಸುಮಾರು ಇದೇ ಸಮಯದಲ್ಲಿ ನಾಸಿರ್ ಸ್ವತಃ ಕೇಳಿಕೊಳ್ಳುತ್ತಿದ್ದಾನೆ. ಅವನು ನಿಯಮಿತವಾಗಿ 5 ಹೊತ್ತಿನ ಇಬಾದತ್ ಮಾಡುತ್ತಾ ಬಂದಿದ್ದರು. ಏಕೆ ಕಳೆದ 2 ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಅವನ ಜೀವನದಲ್ಲಿ ಸುಖವು ಅವನಿಂದ ಮುನಿಸಿಕೊಂಡಿದೆ. ಅವನು ಪತ್ನಿಯ ಸುಖದಿಂದ ವಂಚಿತನಾಗಿದ್ದಾನೆ. ಅದರ ಜೊತೆಗೆ ಜೀವನದ ಅತ್ಯುತ್ತಮ ಎಂದು ಪರಿಗಣಿಸಲ್ಪಟ್ಟ ಯುವ ಕಾಲವನ್ನು ಅವನು ಜೈಲಿನಲ್ಲಿ ವ್ಯರ್ಥವಾಗಲು ನಿರ್ಬಂಧಿತನಾಗಿದ್ದಾನೆ. ಅವನು ಜೈಲಿನಲ್ಲಿ ಇರುವುದರಿಂದ ಅವನ ಕಾರ್ ಸರ್ವಿಸಿಂಗ್ ವರ್ಕ್ಶಾಪ್ನಿಂದ ಬರುವ ಆದಾಯವು 4/1 ಭಾಗಕ್ಕೆ ಇಳಿದಿದೆ. ಅಬ್ಬಾ ಗಂಭೀರವಾಗಿ ಅಸ್ವಸ್ಥರಾಗಿದ್ದಾರೆ. ಅವರ ಚಿಕಿತ್ಸೆಗಾಗಿ ಅವನು ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಧರ್ಮದ ಸೇವೆ ಮಾಡಲು ಅವನು ತೆಗೆದುಕೊಂಡ ಹೆಜ್ಜೆಗಳು ವಿಫಲವಾಗಿವೆ. ಅಷ್ಟೇ ಅಲ್ಲದೆ ಫಿರ್ದೌಸ್ ಮೇಲೆ ಅವನು ಮಾರಣಾಂತಿಕ ಹಲ್ಲೆ ಮಾಡಲು ಪ್ರಯತ್ನಿಸಿದ ಪ್ರಕರಣವು ಫಿರ್ದೌಸ್ನ ಪತಿಯ ನ್ಯಾಯಾಲಯದಲ್ಲಿಯೇ ಬಂದಿದೆ. ಈ ನ್ಯಾಯಾಧೀಶನು ಅವನಿಗೆ ಎಷ್ಟು ಕಠಿಣ ಶಿಕ್ಷೆ ನೀಡುತ್ತಾನೋ ಗೊತ್ತಿಲ್ಲ. ಕಠಿಣ ಶಿಕ್ಷೆ ನೀಡಲ್ಪಟ್ಟರೆ ಮತ್ತು ಇನ್ನೊಂದು 4 ರಿಂದ 6 ವರ್ಷ ಜೈಲಿನಲ್ಲಿ ಇರಬೇಕಾದರೆ ಆಗ ಬಿಡುಗಡೆಯಾದ ನಂತರ ಅವನ ಜೀವನದಲ್ಲಿ ಏನು ಉಳಿಯುತ್ತದೆ? ಇಂದು ಅವನು ಕೈದಿಗಳಲ್ಲಿ ಹೊಸ ಕಾನೂನಿನ ಚರ್ಚೆಯನ್ನು ಕೇಳಿದ್ದಾನೆ. ಇದರಲ್ಲಿ ಸಮುದಾಯದ ಹೊರಗೆ ವಿವಾಹವಾಗಲು ಹುಡುಗನು ಧರ್ಮವನ್ನು ಬದಲಾಯಿಸುವುದು ಕಡ್ಡಾಯ ಮಾಡಲಾಗಿದೆ. ಇದನ್ನು ಕೇಳಿದ ನಂತರ ಅವನು ಯೋಚಿಸಲು ಪ್ರಾರಂಭಿಸಿದ್ದಾನೆ. ಅವನ ಕಪಟ ರೂಪದಲ್ಲಿ ಯೋಗೇಶ್ ಆಗಿ ಒಬ್ಬ ಕಾಫಿರ್ನ ಹುಡುಗಿಯೊಂದಿಗೆ ವಿವಾಹವಾಗುವ ಯೋಜನೆಯು ಈಗ ಅಲ್ಲಿಯೇ ಉಳಿಯುತ್ತದೆ. ಈ ಎಲ್ಲಾ ವಿಚಾರಗಳಿಂದ ಉಂಟಾದ ತೀವ್ರ ನಿರಾಶೆಯಲ್ಲಿ ಅವನು ಈಗ ಯಾರ ಮಾತುಗಳಿಂದ ತಪ್ಪಾದ ಪ್ರೇರಣೆಯಾಗಿ ಅವನು ಫಿರ್ದೌಸ್ನ ಗರ್ಭಸ್ಥ ಶಿಶುವನ್ನು ಕೊಲ್ಲಲು ಬಯಸಿದ್ದನೋ ಅವರನ್ನು ನಿಂದಿಸಲು ಪ್ರಾರಂಭಿಸಿದ್ದಾನೆ. ಅವನು ಇನ್ನೂ ಈ ಮಾನಸಿಕ ಖಿನ್ನತೆಯಲ್ಲಿ ಮುಳುಗಿರುವಾಗಲೇ ಒಬ್ಬ ಕಾವಲುಗಾರನು ಬಂದು ಅವನಿಗೆ ತಿಳಿಸಿದನು, ನಿಮ್ಮ ವಕೀಲರು ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ. ಆಗ ಅವನನ್ನು ವಕೀಲರನ್ನು ಭೇಟಿ ಮಾಡಲು ಕರೆದೊಯ್ಯಲಾಯಿತು. ಅಲ್ಲಿ ವಕೀಲರು ತಿಳಿಸಿದರು, ತಿಳಿಸಲು ನನಗೆ ದುಃಖವಾಗುತ್ತಿದೆ, ನಿಮ್ಮ ಅಬ್ಬಾ ಹುಜೂರ್ ನಿಧನರಾಗಿದ್ದಾರೆ. ಇದು ಕೇಳಿ ನಾಸಿರ್ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಅಳುತ್ತಾ ಅವನು ಗುಣಗುತ್ತಿದ್ದಾನೆ. ಯಾರು ನನ್ನ ಸಲುವಾಗಿ ತಮ್ಮ ಜೀವನದ ಸುಖವನ್ನು ತ್ಯಾಗ ಮಾಡಿದ್ದರೋ ಆ ಅಬ್ಬಾ ಹುಜೂರ್ ಅವರ ಜೀವನಕ್ಕಾಗಿ ನಾನು ಏನೂ ಮಾಡಲಾಗಲಿಲ್ಲ. ನನ್ನಂತಹ ದುರದೃಷ್ಟಶಾಲಿ ಮಗ ಪ್ರಪಂಚದಲ್ಲಿ ಯಾರಾದರೂ ಇರುತ್ತಾರೆಯೇ?
ವಕೀಲರು ಮರುದಿನ ಅವನ ಅಬ್ಬಾ ಅವರ ಸಮಾಧಿಯ ಸಮಯದಲ್ಲಿ ಅವನನ್ನು ಜೈಲಿನಿಂದ ಬಿಡುಗಡೆ ಮಾಡಲು ನ್ಯಾಯಾಲಯದಿಂದ ಜಾಮೀನು ಮತ್ತು ಕಸ್ಟಡಿ ಪೆರೋಲ್ಗಾಗಿ ಅರ್ಜಿಗಳ ಮೇಲೆ ನಾಸಿರ್ನ ಸಹಿಯನ್ನು ತೆಗೆದುಕೊಂಡರು. ಆಗ ಅವನು ವಕೀಲರನ್ನು ಕೇಳಿದ, ಆ ದುಷ್ಟ ನ್ಯಾಯಾಧೀಶನು ನನ್ನ ಜಾಮೀನನ್ನು ಸ್ವೀಕರಿಸುತ್ತಾನೆ ಎಂದು ನಿಮಗೆ ಅನಿಸುತ್ತದೆಯೇ? ವಕೀಲರು ತಿಳಿಸಿದರು, ನೀವು ಪೆರೋಲ್ ಮೇಲೆ ಇರುವಾಗಲೇ ಅಪರಾಧ ಮಾಡಿದ್ದೀರಿ. ಈ ಕಾರಣದಿಂದ ನಿಮ್ಮ ಜಾಮೀನು ಮತ್ತು ಪೆರೋಲ್ ಮಂಜೂರು ಆಗುವ ಸಾಧ್ಯತೆ ಕಡಿಮೆ ಇದೆ. ಆದರೂ ಪ್ರಯತ್ನಿಸಬೇಕು. ನಿಮ್ಮ ತಂದೆಯವರ ಸಮಾಧಿ ಮಾಡುವ ಪ್ರಶ್ನೆ ಇದೆಯಲ್ಲ. ವಕೀಲರು ಹೀಗೆ ಹೇಳಿ ಹೊರಟು ಹೋದರು. ಒಂದರ ನಂತರ ಒಂದರಂತೆ ಮುರಿದು ಬೀಳುತ್ತಿದ್ದ ದುಃಖದ ಪರ್ವತಗಳು ನಾಸಿರ್ನನ್ನು ಆಗ ಬಂಡಾಯಗಾರನನ್ನಾಗಿ ಮಾಡಿತು. ಅವನ ನಿಯಮಿತ ಇಬಾದತ್ ವ್ಯರ್ಥ ಎಂದು ಅವನು ಯೋಚಿಸಿದ. ಈ ವಿಚಾರದ ನಂತರ ಅವನು ಸ್ವತಃ ಹೇಳಿಕೊಂಡ, ನಾನು ಪ್ರಮಾಣ ಮಾಡುತ್ತೇನೆ, ಇಂದಿನಿಂದ ನಾನು ಎಂದಿಗೂ ಇಬಾದತ್ ಮಾಡುವುದಿಲ್ಲ. ಮರುದಿನ ಅವನನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ಅವನ ಪ್ರಕರಣವನ್ನು ಮೊದಲು ಆಲಿಸಲಾಯಿತು. ಇದರ ಮೇಲೆ ನ್ಯಾಯಾಧೀಶ ಹರೀಶ್ಚಂದ್ರ ಹೇಳಿದರು, ಈ ನ್ಯಾಯಾಲಯವು ಯಾವುದೇ ಮಗನನ್ನು ಅವನ ತಂದೆಯ ಕಡೆಗಿನ ಗೌರವ ಮತ್ತು ಕರ್ತವ್ಯದ ಮಾರ್ಗದಲ್ಲಿ ಅಡ್ಡಿಯಾಗಲು ಸಾಧ್ಯವಿಲ್ಲ. ಹರೀಶ್ಚಂದ್ರ ಜಿ ಅವನ ಷರತ್ತುಬದ್ಧ ಜಾಮೀನನ್ನು ಸ್ವೀಕರಿಸಿದರು. ಆಗ ಅವನು ನೇರವಾಗಿ ಸ್ಮಶಾನದ ಕಡೆಗೆ ಕರೆದೊಯ್ಯಲ್ಪಡುತ್ತಾ, ಫಿರ್ದೌಸ್ನ ಪತಿ ಈ ನ್ಯಾಯಾಧೀಶನು ಅವನೊಂದಿಗೆ ಇಷ್ಟು ಉದಾರವಾಗಿ ಹೇಗೆ ಇರಲು ಸಾಧ್ಯ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಕಾನೂನಿನ ಅನುಮೋದನೆ ಮತ್ತು ನಾಸಿರ್ನ ಪತನ. ಈ ಸಂಚಿಕೆಯು ನಾಯಕಿಯ ಬೌದ್ಧಿಕ ಉನ್ನತಿ ಮತ್ತು ಖಳನಾಯಕನ ನೈತಿಕ ಪತನವನ್ನು ಸಮಾನಾಂತರವಾಗಿ ಇಡುತ್ತದೆ. ಫಿರ್ದೌಸ್ನ ವಿಚಾರವು ರಾಷ್ಟ್ರೀಯ ಕಾನೂನು ಆಗುವುದು ಅವಳ ದೂರದೃಷ್ಟಿಯನ್ನು ಪ್ರಮಾಣೀಕರಿಸುತ್ತದೆ, ಆದರೆ ನಾಸಿರ್ನ ವೈಯಕ್ತಿಕ ದುರಂತಗಳು ಅವನನ್ನು ನೈತಿಕ ಶೂನ್ಯಕ್ಕೆ ತಳ್ಳುತ್ತವೆ. 1. ಫಿರ್ದೌಸ್ನ ಬೌದ್ಧಿಕ ವಿಜಯ ಮತ್ತು ಸಾಮಾಜಿಕ ಸುಧಾರಣೆ. ಅಂತರ ಸಮುದಾಯ ವಿವಾಹದಲ್ಲಿ ಹುಡುಗನು ಹುಡುಗಿಯ ಧರ್ಮವನ್ನು ಸ್ವೀಕರಿಸುವುದು ಕಡ್ಡಾಯವಾಗಿರಬೇಕು ಎಂಬ ಫಿರ್ದೌಸ್ನ ಸಲಹೆಯು ಕೇವಲ ಒಂದು ಪ್ರಸ್ತಾವನೆಯಲ್ಲ, ಕಟ್ಟರವಾದದ ಮೂಲದ ಮೇಲೆ ನೇರವಾದ ಹೊಡೆತವಾಗಿದೆ. ಈ ಕಾನೂನು ನಿಜವಾದ ಪ್ರೀತಿ ಮತ್ತು ವಂಚನೆ ಮುಕ್ತ ವಿವಾಹಕ್ಕೆ ದಾರಿ ಮಾಡಿಕೊಡುತ್ತದೆ, ಏಕೆಂದರೆ ಸುಳ್ಳು ಪ್ರೀತಿಯ ಸಾಧ್ಯತೆಯು ಕಡಿಮೆಯಾಗುತ್ತದೆ. ಫಿರ್ದೌಸ್ನ ಹೇಳಿಕೆಗೆ ಗರ್ಭಸ್ಥ ಶಿಶುವು ಚಪ್ಪಾಳೆ ತಟ್ಟಿ ಪ್ರತಿಕ್ರಿಯಿಸುವುದು ಈ ವಿಚಾರದ ಶುದ್ಧತೆ ಮತ್ತು ಮಾನವೀಯತೆಯ ಮೇಲೆ ಒಂದು ಪವಾಡದ ಮುದ್ರೆಯನ್ನು ಹಾಕುತ್ತದೆ. ಗರ್ಭಾವಸ್ಥೆ ಮತ್ತು ಸಂಸ್ಕಾರಗಳು. ಹರೀಶ್ಚಂದ್ರ ಅಭಿಮನ್ಯುವಿನ ಉದಾಹರಣೆ ನೀಡುವುದು ಫಿರ್ದೌಸ್ನ ಸಕಾರಾತ್ಮಕ ಚಿಂತನೆ ಮತ್ತು ಉನ್ನತ ವಿಚಾರಗಳು ಅವರ ಹುಟ್ಟಲಿರುವ ಮಗುವಿನ ಸಂಸ್ಕಾರಗಳಿಗೆ ಅಡಿಪಾಯ ಹಾಕುತ್ತಿವೆ ಎಂಬುದನ್ನು ತೋರಿಸುತ್ತದೆ. ಇದು ಆರೋಗ್ಯಕರ ಸಮಾಜಕ್ಕೆ ಅತ್ಯಗತ್ಯ. 2. ನಾಸಿರ್ನ ದುರಂತಮಯ ಪತನ. ನಾಸಿರ್ನ ಪಾತ್ರವು ಅಹಂಕಾರಿ ಸೇಡು ತೀರಿಸಿಕೊಳ್ಳುವವನಿಂದ ದುರಂತಮಯ ಬಲಿಪಶುವಾಗಿ ಬದಲಾಗುತ್ತದೆ. ಅವನು ತನ್ನ ವೈಫಲ್ಯಗಳಿಗಾಗಿ ದೇವರು ಮತ್ತು ಪರಿಸ್ಥಿತಿಗಳನ್ನು ದೂಷಿಸುತ್ತಾನೆ, ಆದರೆ ಅವನ ಸ್ವಂತ ಅಮಾನುಷ ಕೃತ್ಯವೇ, ಗರ್ಭಸ್ಥ ಶಿಶುವಿನ ಮೇಲಿನ ದಾಳಿ, ಅವನ ಸಂಕಷ್ಟದ ನಿಜವಾದ ಕಾರಣವಾಗಿದೆ. ಅಂತಿಮ ನಂಬಿಕೆಯ ವಿಘಟನೆ. ತಂದೆಯ ಮರಣ ಮತ್ತು ಹೊಸ ಕಾನೂನಿನ ಸುದ್ದಿಯು ಅವನ ಎಲ್ಲಾ ಸೇಡು ತೀರಿಸಿಕೊಳ್ಳುವ ಮತ್ತು ಕಪಟ ಯೋಗೇಶ್ ಯೋಜನೆಗಳನ್ನು ನಾಶಪಡಿಸುತ್ತದೆ. ನಿರಾಶೆಯ ತುತ್ತತುದಿಯಲ್ಲಿ ಅವನು ಇಬಾದತನ್ನು ತ್ಯಜಿಸುತ್ತಾನೆ, ಇದು ಅವನ ಆಧ್ಯಾತ್ಮಿಕ ಶೂನ್ಯಕ್ಕೆ ಇಳಿಯುವ ಸಂಕೇತವಾಗಿದೆ. 3. ಹರೀಶ್ಚಂದ್ರರ ನ್ಯಾಯದೃಷ್ಟಿ. ನಾಸಿರ್ಗೆ ಹರೀಶ್ಚಂದ್ರ ಷರತ್ತುಬದ್ಧ ಜಾಮೀನು ನೀಡುವುದು ನ್ಯಾಯದ ಅತ್ಯುನ್ನತ ತತ್ವವನ್ನು ಪ್ರದರ್ಶಿಸುತ್ತದೆ. ಅದು ಸೇಡು ಅಲ್ಲ, ಮಾನವೀಯತೆ. ಹರೀಶ್ಚಂದ್ರ ನಾಸಿರ್ನ ಅಪರಾಧದಿಂದಲ್ಲ, ಮಗನ ಕರ್ತವ್ಯದಿಂದ ನ್ಯಾಯ ನಿರ್ಣಯ ಮಾಡುತ್ತಾರೆ. ಫಿರ್ದೌಸ್ನ ಪತಿ ಅವನಿಗೆ ಏಕೆ ಉದಾರಿಯಾಗಿದ್ದಾನೆ ಎಂಬುದನ್ನು ನಾಸಿರ್ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿರುವುದು ಅವನು ಇನ್ನೂ ದ್ವೇಷ ಮತ್ತು ಕಟ್ಟರತ್ವದ ಪಟ್ಟಿ ಇಂದ ಹೊರಬಂದಿಲ್ಲ ಎಂಬುದನ್ನು ತೋರಿಸುತ್ತದೆ. ತೀರ್ಮಾನ: ಫಿರ್ದೌಸ್ನ ಮಾನವತಾವಾದಿ ವಿಚಾರವು ವಿಜಯ ಸಾಧಿಸುತ್ತದೆ, ಆದರೆ ನಾಸಿರ್ನ ಕಟ್ಟರವಾದಿ ಚಿಂತನೆಯು ಅವನನ್ನು ಜೀವನದ ಪ್ರತಿಯೊಂದು ಅಂಶದಲ್ಲಿ ಸೋಲಿಸಿದವನನ್ನಾಗಿ ಮತ್ತು ಏಕಾಂಗಿಯಾಗಿ ಬಿಡುತ್ತದೆ. ಈ ಕಥೆಯು ದ್ವೇಷ ಮತ್ತು ಮೂಢನಂಬಿಕೆಯ ವಿನಾಶದ ಮೇಲೆ ಕಾನೂನು ಮತ್ತು ಪ್ರೀತಿಯ ಶಕ್ತಿಯನ್ನು ಸ್ಥಾಪಿಸುತ್ತದೆ. ಸಂಚಿಕೆ 8 ಮುಕ್ತಾಯ.